ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಒಂದು ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಕ್ವಶನ್ಸ್ಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಕ್ವಶನ್ಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲ್ಯಾಂಡ್ ಸರ್ವೇಯರ್, FDA, SDA, ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್, PSI ಮತ್ತು ಇನ್ನಿತರೆ KA ಮತ್ತು KPC ಮುಖಾಂತರ ಕಂಡಕ್ಟ್ ಮಾಡುವಂಥ ಎಲ್ಲ ಒಂದು ಪರೀಕ್ಷೆಗಳಿಗೆ ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ಆದಷ್ಟು ಈ ಒಂದು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಮತ್ತು ಈ ಒಂದು ಕ್ವಶನ್ಗಳು ಸಾಲ್ವ್ ಮಾಡೋದರಿಂದ ನಿಮ್ಮ ಒಂದು GK ಸ್ಟ್ರಾಂಗ್ ಆಗುತ್ತೆ. ಸೊ ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವಶನ್. ಕೆಳಗಿನ ಯಾವ ರಾಜ್ಯಗಳಲ್ಲಿ ಸಿಂಹಬಾಲದ ಮಕಾಕ್ ಆದರೆ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಕಂಡುಬರುತ್ತದೆ? ನೋಡಿ, ಸಿಂಹಬಾಲದ ಮಕಾಕ್ ಅಂತ ಅಂತೀವಿ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತಾ? ಆಪ್ಷನ್ ಎ ಆಗುತ್ತಾ? ಆಪ್ಷನ್ ಎ ಅಂದರೆ ಸಿಂಹಬಾಲದ ಮಕಾಕ್ ಅಂದರೆ ಲಾಯನ್ ಟೇಲ್ಡ್ ಮಕಾಕ್. ಲಾಯನ್ ಟೇಲ್ಡ್ ಮಕಾಕ್ ಇದು ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಮಾತ್ರ ಕಂಡುಬರ್ತದೆ. ಸೊ ಇಲ್ಲಿ ಟಿ ಎನ್ ಅಂದರೆ ಏನು? ತಮಿಳುನಾಡು, ಕರ್ನಾಟಕ, ಕೇರಳದಲ್ಲಿ ಕಂಡುಬರ್ತದೆ. ಓಕೆ, ಸೊ ಇಲ್ಲಿ ಕರ್ನಾಟಕ, ಕೇರಳದ ಕರೆಕ್ಟ್ ಅದ, ಬಟ್ ಗೋವಾದಲ್ಲಿ ಕಂಡುಬರೋದಿಲ್ಲ. ಓಕೆ, ನೆಕ್ಸ್ಟ್, ಅರಬ್ಬಿ ಸಮುದ್ರದ ರಾಣಿ ಎಂದು ಕೆಳಗಿನ ಯಾವ ಬಂದರನ್ನು ಹೇಳಲಾಗುತ್ತದೆ? ಅರಬ್ಬಿ ಸಮುದ್ರದ ರಾಣಿ ಅಂತ ನಾವು ಕೊಚ್ಚಿ ಬಂದರನ್ನು ಕರಿತೀವಿ. ಕೊಚ್ಚಿ ಇದು ಕೇರಳದಲ್ಲಿ ಬರುವಂಥ ಒಂದು ಪ್ರಮುಖ ಬಂದರು. ಸಾಂಬಾರು ಪದಾರ್ಥಗಳ ಸುದೀರ್ಘ ವ್ಯಾಪಾರ ಇತಿಹಾಸದಿಂದಾಗಿ ಇದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್, ಜವಾಹರ್ಲಾಲ್ ನೆಹರು ಬಂದರು. ಇದಕ್ಕೆ ನವಶೇವಾ, ನೋಡಿ ಜಸ್ಟ್ ಮಿನಿಟ್, ನವಶೇವಾ ಬಂದರು. ಇದು ಅತಿ ದೊಡ್ಡ ಕಂಟೈನರ್ ಬಂದರು ಇದು. ನೆಕ್ಸ್ಟ್, ಮರ್ಮಗೋವಾ, ಇದು ಗೋವಾದ ಅದಿರು ರಫ್ತು ಬಂದರು. ನೆಕ್ಸ್ಟ್, ಹೊಸ ಮಂಗಳೂರು, ಇದು ಕರ್ನಾಟಕದ ಪ್ರಮುಖ ಬಂದರು. ನೆಕ್ಸ್ಟ್, ಸಮಭಾಜಕ ಕೆಳಗಿನ ಯಾವ ದೇಶಗಳ ಮೂಲಕ ಹಾದು ಹೋಗುವುದಿಲ್ಲ? ಸಮಭಾಜಕ ವೃತ್ತ ಅಂದರೆ ಇಕ್ವೇಟೋರ್. ಈ ಇಕ್ವೇಟೋರ ಯಾವ ದೇಶ? ಈ ಕೊಟ್ಟಂಥ ಆಪ್ಷನ್ನಲ್ಲಿ ಇದು ಹಲವಾರು ದೇಶಗಳ ಮೇಲೆ ಹಾದು ಹೋಗ್ತದೆ, ಬಟ್ ಇದು ಈ ಕೊಟ್ಟಂಥ ಆಪ್ಷನ್ನಲ್ಲಿ ಯಾವುದು ಹಾದು ಹೋಗೋದಿಲ್ಲ. ಅಂದರೆ ನಿಮಗಿಲ್ಲಿ ಪ್ರತಿಯೊಂದು ದೇಶದ ಯಾವ್ಯಾವ ದೇಶ ಮೇಲೆ ಹಾದು ಹೋಗ್ತದೆ ಅದು ನಿಮಗೆ ಗೊತ್ತಿದ್ದರೆ ಮಾತ್ರ ಈ ಒಂದು ಕ್ವಶನನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನಾವು ಯಾವ ದೇಶಗಳ ಮೇಲೆ ಹಾದು ಹೋಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಒಟ್ಟಾರೆಯಾಗಿ ಇದು 13 ದೇಶಗಳ ಮೂಲಕ ಹಾದು ಹೋಗ್ತದೆ. ಅದರಲ್ಲಿ 3 ಖಂಡಗಳು ಬರ್ತವೆ. ಒಂದು ದಕ್ಷಿಣ ಅಮೇರಿಕಾ, ಒಂದು ಆಫ್ರಿಕಾ, ಮತ್ತೊಂದು ಏಷ್ಯಾ. ಮತ್ತು 3 ಪ್ರಮುಖ ಜಲರಾಶಿಗಳು ಬರ್ತವೆ. ಯಾವ್ಯಾವು? ಅಟ್ಲಾಂಟಿಕ್ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ಮತ್ತು ಹಿಂದೂ ಮಹಾಸಾಗರ. ಹೀಗೂ ಕೇಳ್ಬೋದಲ್ಲ. ಸೊ ಎಷ್ಟು ಖಂಡಗಳ ಮೂಲಕ ಹಾದು ಹೋಗ್ತದೆ? ಖಂಡಗಳು ಅಂದರೆ 3, ಜಲರಾಶಿ ಅಂದರೆ 3, ದೇಶಗಳು ಅಂದರೆ 13. ಓಕೆ, ಸೊ ಈಗ ಒಂದೊಂದಾಗಿ ನೋಡೋಣ. ದಕ್ಷಿಣ ಅಮೇರಿಕಾದಲ್ಲಿ ಇಕ್ವೆಡಾರ್ ಅಂತ ಬರುತ್ತೆ. ಇಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್, ಇವು ದಕ್ಷಿಣ ಅಮೇರಿಕಾದಲ್ಲಿ. ಇಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್. ಓಕೆ, ನೆಕ್ಸ್ಟ್ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಅದಾವ. ಆಫ್ರಿಕಾದಲ್ಲಿ ಯಾವುವು? ಗ್ಯಾಬೋನ್ ಅದ, ನೆಕ್ಸ್ಟ್ ರಿಪಬ್ಲಿಕ್ ಆಫ್ ಕಾಂಗೋ ಅದ, ಆಮೇಲೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋದಲ್ಲಿನೇ 2 ಅದಾವ. ನೆಕ್ಸ್ಟ್ ಉಗಾಂಡಾ, ಕೆನಿಯಾ, ಸೊಮಾಲಿಯಾ, ಆಮೇಲೆ ಸಾವೋ ಟೋಮೆ ಆ್ಯಂಡ್ ಪ್ರಿನ್ಸಿಪಿ ಅಂತ ಒಂದು ಬರುತ್ತೆ, ಹೊಸ ದೇಶ. ನೆಕ್ಸ್ಟ್ ಏಷ್ಯಾದಲ್ಲಿ 3 ದೇಶ ಬರ್ತವೆ. 3 ದೇಶ ಅವು ಮಾಲ್ಡೀವ್ಸ್ ಬರುತ್ತೆ, ಇಂಡೋನೇಷ್ಯಾ ಬರುತ್ತೆ, ಆಮೇಲೆ ಕಿರಿಬಾಟಿ ಬರುತ್ತೆ. ಓಕೆ, ಸೊ ಈಗ ಈ ಒಂದು ಕೊಟ್ಟಂಥ ಆಪ್ಷನ್ಗಳನ್ನ ನೋಡಿದ್ರೆ ಇಲ್ಲಿ ಮಲೇಷಿಯಾ ಕರೆಕ್ಟ್ ಆಗುತ್ತೆ ಆನ್ಸರ್. ಅಂದರೆ ಮಲೇಷಿಯಾದ ಮೇಲೆ ಹಾದು ಹೋಗೋದಿಲ್ಲ ಇದು. ಕೀನಿಯಾ ಮೇಲೆ ಹಾದು ಹೋಗ್ತದೆ, ಉಗಾಂಡ ಮೇಲೆ ಹಾದು ಹೋಗ್ತದೆ, ಇಂಡೋನೇಷ್ಯಾ ಮೇಲೆ ಹಾದು ಹೋಗ್ತದೆ. ಓಕೆ, ಸೊ ನಾಳೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ? ಸಮಭಾಜಕ ವೃತ್ತ,
ನಮ್ಮ ಪೃಥ್ವಿ ಅಥವಾ ಒಂದು ಜಗತ್ತಿನ ಒಂದು ಒಟ್ಟು ಎಷ್ಟು ದೇಶಗಳ ಮೂಲಕ ಹಾದು ಹೋಗುತ್ತೆ? 13. ಅಥವಾ ಸ್ಟೇಟ್ಮೆಂಟ್ ವೈಸು ಕೊಡ್ಬೋದು. 3 ಖಂಡಗಳ ಮೇಲೆ ಹಾದು ಹೋಗುತ್ತೆ, 3 ಜಲರಾಶಿಗಳ ಮೇಲೆ ಹಾದು ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಮನೋಜ್ 15 ನಿಮಿಷಗಳ ಮೊದಲೇ ತನ್ನ ಮನೆಯಿಂದ ನಡೆಯಲು ಪ್ರಾರಂಭಿಸಿದ. ಅವನು 10 ನಿಮಿಷಗಳಲ್ಲಿ ಬಸ್ ನಿಲ್ದಾಣವನ್ನು ತಲುಪಿದ. ಅವನು ಬೆಳಗ್ಗೆ 8:40ಕ್ಕೆ ಬಸ್ ನಿಲ್ದಾಣವನ್ನು ತಲುಪಿದರೆ ಅವನು ಯಾವ ನಿಗದಿತ ಸಮಯಕ್ಕೆ ತನ್ನ ಮನೆಯಿಂದ ಬಸ್ ನಿಲ್ದಾಣಕ್ಕೆ ಹೊರಡುತ್ತಾನೆ? ನೋಡಿ, ಸಿಂಪಲ್ ಕ್ವಶನ್ ಅದ, ಜಸ್ಟ್ ಪ್ಲಸ್ ಆರ್ ಮೈನ್, ಬರೀ ಎಡಿಷನ್ ಸಬ್ಸ್ಟ್ರಾಕ್ಷನ್ ಕ್ವಶನ್. ಅಂದರೆ ಈಗ ಅವ 8:40ಕ್ಕೆ ಹೋಗಿದ್ದಾನೆ ಎಲ್ಲಿ? ಬಸ್ ಸ್ಟಾಪ್ಗೆ. ಬಟ್ ಇಲ್ಲಿ ಏನು ಹೇಳಿದ್ದಾರೆ? 15 ನಿಮಿಷಗಳ ಮೊದಲೇ ತನ್ನ ಮನೆಯಿಂದ ನಡೆಯಲು ಪ್ರಾರಂಭಿಸಿದ. 15 ನಿಮಿಷ, ಓಕೆ. ಅವನು 10 ನಿಮಿಷಗಳಲ್ಲಿ ಬಸ್ ನಿಲ್ದಾಣವನ್ನು ತಲುಪಿದ. 10 ನಿಮಿಷದಲ್ಲಿ, ಓಕೆ, 10 ನಿಮಿಷದಲ್ಲಿ ತಲುಪಿದನವನು. ಓಕೆ, ಅಂದರೆ ಈಗ ಅವನು ನಡೆದು ಬಂದ ಸಮಯ ಅಂದರೆ ಮನೆಯಿಂದ ಹೊರಟ ಸಮಯ. ಸೊ ಈಗ ಲೆಟ್ಸ್ ಎಕ್ಸಾಂಪಲ್, ಟೋಟಲ್ ಅವ 10 ನಿಮಿಷ ನಡೆದಾನ. 10 ನಿಮಿಷ ನಡೆದಾನಂದ್ರೆ ಅವ ಮನೆಯಿಂದ ಎಷ್ಟಕ್ಕೆ ಬಿಟ್ಟ? 10 ಮಾಡಿ 8:30 ಅಂದರೆ 8 ಗಂಟೆ 30ಕ್ಕೆ. 8 ಗಂಟೆ 30ಕ್ಕೆ ಬಿಟ್ಟಾನ. ಬಟ್ ನಿಗದಿತ ಸಮಯಕ್ಕಿಂತ 15 ನಿಮಿಷ ಮುಂಚಿತವಾಗಿ ಹೊರಟಿದ್ದವನು. ಅಂದರೆ ನಿಗದಿತ ಸಮಯ ಅಂದರೆ ಯಾವುದು ಬರುತ್ತೆ ಇಲ್ಲಿ? ನಿಗದಿತ ಸಮಯ ಅಂದರೆ 8:30 + 15. ಸೊ ಇಲ್ಲಿ ಇದಕ್ಕೆ 15 ಆ್ಯಡ್ ಮಾಡಬೇಕಾಗತ್ತೆ, ಅಂದರೆ 8:45 ಆಗ್ತದೆ. ಓಕೆ, ಸೊ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್. ಐ ಹೋಪ್ ಕರೆಕ್ಟ್ ಇದೆ ಇದು. ಏನಾದರೂ ಮಿಸ್ಟೇಕ್ ಅನಿಸಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಸೊ ಸಿಂಪಲ್ ಅದ, ಜಸ್ಟ್ ಪ್ಲಸ್ ಆರ್ ಮೈನಸ್ ಕ್ವಶನ್ ಅದ. ನೆಕ್ಸ್ಟ್, ಸಾಂಪ್ರದಾಯಿಕ ಶಕ್ತಿಯ ಮೂಲ, ಇದಕ್ಕೆ ಒಂದು ಉದಾಹರಣೆ ಅಂದರೆ ಕನ್ವೆನ್ಷನಲ್ ಎನರ್ಜಿ ಒಂದು ಉದಾಹರಣೆ ಕೇಳ್ತಾರೆ. ಕನ್ವೆನ್ಷನಲ್ ಅಂದ್ರೇನು? ಒಂದು ಸಾಂಪ್ರದಾಯಿಕ ಅಂದರೆ ಪರಂಪರೆಯಿಂದ ಮಾಡಿಕೊಂಡು ಬರೋದು, ಅದು ಉರುವಲು ಸುಡುವುದು. ನೋಡಿ, ಜೈವಿಕ ಅನಿಲ ಅಂದರೆ ನ್ಯಾಚುರಲ್ ಗ್ಯಾಸ್, ಇದು ಈಗ ಬಂದಿದೆ. ಓಕೆ, ನೆಕ್ಸ್ಟ್ ಸೌರಶಕ್ತಿ, ಇದು ನವೀಕರಿಸಬಹುದಾದ ಇಂಧನ, ಇದು ಕೂಡ ಈಗ ಹೊಸದಾಗಿ ನಾವು ಇದು ಮಾಡಿದ್ದೀವಿ. ನೆಕ್ಸ್ಟ್ ಪವನ ಶಕ್ತಿ, ಇದು ಕೂಡ ನವೀಕರಿಸಬಹುದಾದ ಶಕ್ತಿ. ಬಟ್ ಉರುವಲು ಸುಡುವುದು ಇದು ಶತಮಾನಗಳಿಂದ ಬಳಸುತ್ತಿರುವ ಸಾಂಪ್ರದಾಯಿಕ ಇಂಧನ ಮೂಲ. ನೆಕ್ಸ್ಟ್, ಇವುಗಳಲ್ಲಿ ಹಳೆಯ ಪಟ್ಟು ಪರ್ವತಗಳು, ಪಟ್ಟು ಅನ್ನೋಕ್ಕಿಂತ ಹಳೆಯ ಮಡಿಕೆ ಪರ್ವತಗಳು, ಮಡಿಕೆ ಅಥವಾ ಓಲ್ಡ್ ಫೋಲ್ಡೆಡ್ ಮೌಂಟೇನ್ಸ್, ಆಲ್ಪ್ಸ್, ಯುರಲ್, ಅರಾವಳಿ, ಹಿಮಾಲಯ. ನೋಡಿ, ಹಿಮಾಲಯ ಇದು ಎಲ್ಲಕ್ಕಿಂತ ಯಂಗ್ ಫೋಲ್ಡೆಡ್ ಮೌಂಟೇನ್ಸ್, ಇವು ಅತಿ ಯಂಗ್. ಬಟ್ ಅತಿ ಹಳೆಯದು ಅಂದರೆ ಅರಾವಳಿ ಭಾರತದ ಅರಾವಳಿ ಜಗತ್ತಿನ ಅತ್ಯಂತ ಪ್ರಾಚೀನ ಮಡಿಕೆ ಪರ್ವತ ಶ್ರೇಣಿಗಳಲ್ಲಿ ಒಂದಾಗಿದೆ ನೋಡಿ. ಆಮೇಲೆ ಯುರಲ್ ಅಂದರೆ ಇದೊಂದು ಏನಪ್ಪ, ಇದು ಯುರೋಪ್ ಮತ್ತು ಏಷ್ಯಾದ ಮಧ್ಯದಲ್ಲಿ ಈ ಒಂದು ಪರ್ವತ ಬರುತ್ತೆ. ಇದು ಯುರಲ್, ಇದು ಹಳೆಯದಾದರೂ ಅರಾವಳಿಗಿಂತ ಕಿರಿಯದು. ಆಮೇಲೆ ಆಲ್ಪ್ಸ್, ಇದು ಯುರೋಪ್ನಲ್ಲಿ ಬರ್ತದೆ, ಇದು ನವೀನ ಮಡಿಕೆ ಪರ್ವತ ಬರ್ತದೆ ಇದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಭೂಮಿಯ ಮೇಲ್ಮೈಯಲ್ಲಿನ ನೀರಿನ ಶೇಕಡಾವಾರು ಯಾವುದರಲ್ಲಿ ಹೆಚ್ಚು? ಅತಿ ಹೆಚ್ಚು ಇರೋದು ಹಿಮಟೋಪಿಗಳು ಮತ್ತು ಹಿಮನದಿಗಳು. ಅಂದಾಜು ಭೂಮಿಯ ಸಿಹಿ ನೀರಿನ ಅಂದಾಜು 68.7%. 68.7% ಇದು ಈ ಹಿಮನದಿ ಮತ್ತು ಹಿಮ ಹೊದಿಕೆಯಲ್ಲಿದೆ. ನೆಕ್ಸ್ಟ್, ಅಂತರ್ಜಲ ಅಥವಾ ಒಳನೀರು 30% ಭಾಗ ನೀರದ ಇಲ್ಲಿ. ನೆಕ್ಸ್ಟ್, ಸರೋವರ ಅಂದರೆ 1% ಓನ್ಲಿ. ನೆಕ್ಸ್ಟು ಹೊಳೆ ಮತ್ತು ನದಿಗಳು ಅಂದರೆ ಇದು ಸಣ್ಣ ಪ್ರಮಾಣ, ಇದು 0.00 ಸಮಥಿಂಗ್ 6% ಅಂತ ಇದೆ. ನೆಕ್ಸ್ಟ್, ಕೆಳಗಿನ ಯಾವುದು COVID-19 ಸೂಕ್ತ ನಡವಳಿಕೆ ಅಲ್ಲ? ಕೈಕುಲಿಕೆ ಅಭಿನಂದಿಸುವುದು. ಸೊ ಇದು ಸಿಂಪಲ್ ಅದ.
ಮುಖಮುಚ್ಚಿಗೆ ಒಂದು ಹಾಕಿಕೊಳ್ಳುವುದು, ಮಾಸ್ಕ್ ಹಾಕಿಕೊಳ್ಳುವುದು, ಸಾಮಾಜಿಕ ದೂರವನ್ನು ಕಾಪಾಡಿಕೊಳ್ಳುವುದು, ಮೊಣಕೈಯಲ್ಲಿ ಕೆಮ್ಮುವುದು. ಸೊ ಇವೆಲ್ಲ ಒಂದು ಸೂಕ್ತ ನಡವಳಿಕೆಗಳು. ನೆಕ್ಸ್ಟ್, ಒಲಿಂಪಿಕ್ನಲ್ಲಿ ವೈಯಕ್ತಿಕ ಕ್ರೀಡಾ ಚಟುವಟಿಕೆಯಲ್ಲಿ ಸ್ವರ್ಣ ಪದಕ ಜಯಿಸಿದ ಏಕಮಾತ್ರ ಭಾರತೀಯ ಅಭಿನವ್ ಬಿಂದ್ರಾ. ಸೊ ಇವರು 2008ರಲ್ಲಿ ಬೀಜಿಂಗ್ ಒಲಿಂಪಿಕ್ನಲ್ಲಿ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ನಲ್ಲಿ ಚಿನ್ನವನ್ನು ಗೆದ್ದರು. PV ಸಿಂಧು ಬೆಳ್ಳಿ ಮತ್ತು ಬ್ರಾಂಜ್ ಗೆದ್ದಿದ್ದಾರೆ. ಆಮೇಲೆ ರಾಜ್ಯವರ್ಧನ್ ಸಿಂಗ್ ರಾಠೋಡ್ 2004ರಲ್ಲಿ ಬೆಳ್ಳಿ ಗೆದ್ದಿದ್ರು. ನೆಕ್ಸ್ಟ್, ಲಿಯಾಂಡರ್ ಪೇಸ್ ಇವರು 1996 ಅಲ್ಲಿ ಬ್ರಾಂಜ್ ಗೆದ್ದಿದ್ರು. ನೆಕ್ಸ್ಟ್, ಹೊಸ ಶಿಕ್ಷಣ ನೀತಿ ಕರಡು ಸಮಿತಿಯ ಅಧ್ಯಕ್ಷ ಯಾರು? ಸೊ 2020ದ್ದು ಹೊಸ ಶಿಕ್ಷಣ ನೀತಿ ಇತ್ತು. ಆ ಒಂದು ಟೈಮಲ್ಲಿ ಅದರ ಒಂದು ಅಧ್ಯಕ್ಷ ಕಸ್ತೂರಿ ರಂಗನ್ ಇದ್ದರು. ಇವರು ಇಸ್ರೋದ ಮಾಜಿ ಮುಖ್ಯಸ್ಥ. ಓಕೆ. ನೆಕ್ಸ್ಟ್, ಮಾಧವ್ ಗಾಡ್ಗಿಲ್ ಇವರು ಪಶ್ಚಿಮ ಘಟ್ಟಗಳ ಪರಿಸರ ಸಮಿತಿ ಅಧ್ಯಕ್ಷರಿದ್ದರು. ಆಮೇಲೆ ಸ್ಯಾಮ್ ಪಿತ್ರೋಡಾ ಇವರು ರಾಷ್ಟ್ರೀಯ ಜ್ಞಾನ ಆಯೋಗದ ಮಾಜಿ ಅಧ್ಯಕ್ಷರು. ನೆಕ್ಸ್ಟ್, 61ನೇದು ಇದು ಅದ ಏನು ಕರೆಂಟ್ ಅಫೇರ್ಸ್. ಗ್ರ್ಯಾಂಟ್ ಥಾರ್ನ್ಟನ್ ಇಂಡಿಯಾ ಲಿಮಿಟೆಡ್ ಅವರು ನಡೆಸಿದ ಒಂದು ರಾಷ್ಟ್ರೀಯ ಸಮೀಕ್ಷೆಯಲ್ಲಿ ಯಾವ ಪೊಲೀಸ್ ಠಾಣೆಯನ್ನು 2019ರ ಕರ್ನಾಟಕದ ಅತ್ಯಂತ ಉತ್ತಮ ಪೊಲೀಸ್ ಠಾಣೆಯಾಗಿ ಆಯ್ಕೆ ಮಾಡಲಾಗಿದೆ? ಸೊ ಅದು ಅರಕೆರೆ ಪೊಲೀಸ್ ಠಾಣೆ, ಹಾಸನ ಜಿಲ್ಲೆಯ ಅರಕೆರೆ ಪೊಲೀಸ್ ಠಾಣೆ. ಸೊ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಬರುತ್ತೆ. ನೆಕ್ಸ್ಟ್, 62ನೇ ಕ್ವಶನ್ ನೋಡಿ. ಒಂದು ತರಗತಿ ವರ್ಗ ಮಧ್ಯಾಹ್ನ ಊಟದ ನಂತರ 1 ಗಂಟೆಗೆ ಆರಂಭಿಸುತ್ತದೆ. ಆಮೇಲೆ 3:52 ಗಂಟೆವರೆಗೆ ಮುಗಿಯುತ್ತದೆ. ಈ ಕಾಲಾವಧಿಯಲ್ಲಿ 4 ಅವಧಿಗಳು ನಡೆಯುತ್ತವೆ. ಒಂದೊಂದು ಅವಧಿಯ ಮೊದಲು 4 ನಿಮಿಷಗಳು ಒಂದು ಕೊಠಡಿಯಿಂದ ಮತ್ತೊಂದು ಕೊಠಡಿಗೆ ಹೋಗಲು ಕೊಡಲಾಗುತ್ತದೆ. ಪ್ರತಿ ಅವಧಿಯ ನಿಖರವಾದ ಅವಧಿ ಎಷ್ಟು? ಸೊ ಇದು ಸ್ವಲ್ಪ ಲೆಂದಿ ಅದ. ಸೊ ಇಲ್ಲಿ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಜಸ್ಟ್ ನಾನು ಆನ್ಸರ್ ಹೇಳ್ತೀನಿ. ಸೊ 41 ನಿಮಿಷ ಅಂತ ಬರುತ್ತೆ. ಅಂದರೆ ಇಲ್ಲಿ ಆಪ್ಷನ್ 62 ಇದು ಸೊ ಇಲ್ಲಿ ಯಾಸ್ ಬರ್ದಕ್ಕೆ ಆನ್ಸರ್ ನಾನು ಹೇಳ್ತೀನಿ. 39 ಬರುತ್ತೆ ಇದು. ಆ್ಯಕ್ಚುಲಿ ಅದು ಆನ್ಸರ್ 40 ಬರುತ್ತೆ, ಬಟ್ 40 ಇಲ್ಲಿ ಆಪ್ಷನಲ್ಲಿ ಇಲ್ಲ. ಓಕೆ, ಐ ಹೋಪ್ ಸೊ 39 or 40 ಬರುತ್ತೆ. ನೆಕ್ಸ್ಟ್, ಡ್ಯಾಶ್ ನಡುವೆ ಪುನಃ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಓಕೆ, ಸೊ ಪುನಃ ಒಪ್ಪಂದ ಇದು ಯಾರ ನಡುವೆ ಆಗ್ತದೆ? ಗಾಂಧಿ ಮತ್ತು ಅಂಬೇಡ್ಕರ್ ಅವರ ನಡುವೆ. ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರ ಬದಲಿಗೆ ಮೀಸಲಾತಿ ಕ್ಷೇತ್ರ ನೀಡಲು ಗಾಂಧೀಜಿಯವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ನಡುವೆ ಪುನಾದ ಯರವಾಡ ಜೈಲಿನಲ್ಲಿ ಈ ಒಂದು ಒಪ್ಪಂದ ಆಗ್ತದೆ. ಇದು ಯಾವಾಗ ಆಗ್ತದೆ? 1932ರಲ್ಲಿ. ಓಕೆ. ನೆಕ್ಸ್ಟ್, ಗಾಂಧಿ ಇರ್ವಿನ್ ಒಪ್ಪಂದ. ಇದು 1931ರಲ್ಲಿ ಆಗ್ತದೆ. ಗಾಂಧಿ ಇರ್ವಿನ್ ಒಪ್ಪಂದ ಅಂದರೆ ಅವ್ರಿಗೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಬರಲಿಕ್ಕೆ ಮನವೊಲಿಸ್ತಾರೆ ಇವರು, ಲಾರ್ಡ್ ಇರ್ವಿನ್. ನೆಕ್ಸ್ಟ್, NRC ಏನನ್ನು ಸೂಚಿಸುತ್ತದೆ? NRC ಅಂದರೆ ಏನು? ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್, ನಾಗರಿಕರ ರಾಷ್ಟ್ರೀಯ ನೋಂದಣಿ. ಆಪ್ಷನ್ ಸಿ ಕರೆಕ್ಟು. ನೆಕ್ಸ್ಟು, ಸರಣಿ ಅಥವಾ ಕ್ರಮ. ಈ ಕ್ರಮವನ್ನು ಪೂರ್ಣಗೊಳಿಸಿ. ನೋಡಿ, 4, 6, 9, 13 ಅಂತ ಅದ. 4 + 2 6 ಆಗತ್ತೆ. 6 + 3 9 ಆಗತ್ತೆ. 9 + 4 13 ಆಗುತ್ತೆ. ಅದೇ 13 + 5 ಮಾಡಿ. 13 + 5 ಎಷ್ಟಾಯಿತು? 18. ನೆಕ್ಸ್ಟ್ 18 + 6 24. ಅಂದರೆ 18 24 ಬರ್ತಾ ಇಲ್ಲ ಆನ್ಸರ್. 18 24. ಜಸ್ಟ್ ಒಂದೊಂದಾಗಿ ಒಂದು ಇನ್ಕ್ರಿಮೆಂಟ್ ಆಗಿ ಆ್ಯಡ್ ಮಾಡ್ಕೋತಾ ಹೋಗೋದು. ಹೆಚ್ಚಿನ ಭೂಕಂಪದ ತೀವ್ರತೆಯ ವಲಯದ ಅಡಿಯಲ್ಲಿ ಬರದ ಭಾರತೀಯ ರಾಜ್ಯ ಯಾವುದು? ಕರ್ನಾಟಕ.
ನೋಡಿ, ಉತ್ತರ ಪ್ರದೇಶ ಝೋನ್ 4 ಮಳೆ ವ್ಯಾಪ್ತಿಯಲ್ಲಿ ಅದ. ಕರ್ನಾಟಕ ಪ್ರಮುಖವಾಗಿ ಸುರಕ್ಷಿತ ಒಂದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅದ. ಇಲ್ಲಿ ಕಡಿಮೆ ಅಪಾಯ ಬರ್ತದೆ. ಇದು ಝೋನ್ 2 ಆ್ಯಂಡ್ 3 ಬರ್ತದೆ. ಇದು ಝೋನ್ 4 ಬರ್ತದೆ. ನೆಕ್ಸ್ಟ್ ಹಿಮಾಚಲ್ ಪ್ರದೇಶ್ ಕೂಡ ಝೋನ್ 4 ಮತ್ತು 5 ಬರ್ತದೆ. ಅತ್ಯಂತ ಅಪಾಯ ಇಲ್ಲಿ ಹಿಮಾಚಲ್ ಪ್ರದೇಶ್. ನೆಕ್ಸ್ಟ್ ಸಿಕ್ಕಿಂ ಕೂಡ ಝೋನ್ 4 ಬರ್ತದೆ. ನೆಕ್ಸ್ಟ್ ನೋಡಿ, ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ. ಕಾರಣ ಏನು? ಸೊ ಆ್ಯಕ್ಚುಲಿ ಇದು ತೇವಾಂಶವನ್ನು ಉಳಿಸಿಕೊಳ್ತದೆ. ಕಪ್ಪು ಮಣ್ಣು ರೇಗರ್ ಮಣ್ಣು ಅಂತ ಕರಿತೀವಿ ನಾವು. ಈ ಕಪ್ಪು ಮಣ್ಣು ನೀರನ್ನು ದೀರ್ಘಕಾಲ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ನೆಕ್ಸ್ಟ್ 68 ನೋಡಿ, ಇದು ಕೂಡ ಒಂದು ಕರೆಂಟ್ ಅಫೇರ್ಸ್ ಕ್ವಶನು. 2020ರಲ್ಲಿ ಭೂಮಿಯ ಗುರಿ ಮೀರಿ ಹೊಡೆ ಅಂದರೆ ಅರ್ತ್ ಅವರ್ ಶೂಟ್ ದಿನವನ್ನು ಯಾವಾಗ ಆಚರಿಸಲಾಯಿತು? ಸೊ ಅದು ಆಗಸ್ಟ್ 22. ನೆಕ್ಸ್ಟ್ ನೋಡಿ, ಖಾಸಿ ಮತ್ತು ಜಂತಿಯಾ ಬೆಟ್ಟಗಳು ಡ್ಯಾಶ್ನಲ್ಲಿವೆ. ನೋಡಿ, ಖಾಸಿ ಮತ್ತು ಜಂತಿಯಾ, ಗಾರೋ ಇವೆಲ್ಲ ಎಲ್ಲಿ ಬರ್ತಾವ? ಮೇಘಾಲಯ. ನೋಡಿ, ಇದರ ಜೊತೆಗೆ ಗಾರೋ ಕೂಡ ಬರುತ್ತೆ. ಗಾರೋ. ನೆಕ್ಸ್ಟ್ ಅರುಣಾಚಲ್ ಪ್ರದೇಶದಲ್ಲಿ ಯಾವ ಬರ್ತಾವ? ಮಿಶ್ಮಿ ಬರುತ್ತೆ. ಆಮೇಲೆ ಅಬೋರ್ ಬರುತ್ತೆ. ಆಮೇಲೆ ಮಣಿಪುರ್ನಲ್ಲಿ ಮಣಿಪುರ್ ಬೆಟ್ಟಗಳದಾವ. ನಾಗಾಲ್ಯಾಂಡ್ನಲ್ಲಿ ನಾಗಾ ಬೆಟ್ಟಗಳದಾವ. ನೆಕ್ಸ್ಟ್ ಹಿಡ್ಕಲ್ ಆಣೆಕಟ್ಟು ಡ್ಯಾಶ್ ನದಿಯ ಮೇಲೆ ಕಟ್ಟಿದೆ. ಘಟಪ್ರಭಾ. ಸಿಂಪಲ್. ಎಲ್ಲಿದೆಯಪ್ಪ ಇದು? ಹಿಡ್ಕಲ್ ಡ್ಯಾಮು ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಘಟಪ್ರಭಾ ನದಿಗೆ ಈ ಹಿಡ್ಕಲ್ ಆಣೆಕಟ್ಟನ್ನು ನಿರ್ಮಿಸಲಾಗಿದೆ. ಕೃಷ್ಣಾ ನದಿಗೆ ಆಲಮಟ್ಟಿ ಮತ್ತು ನಾರಾಯಣಪುರ ಅಣೆಕಟ್ಟುಗಳದಾವ ಕರ್ನಾಟಕದಲ್ಲಿ. ಆಮೇಲೆ ಮತ್ತು ನಾಗಾರ್ಜುನ ಸಾಗರ ಅಂತ ಆಂಧ್ರದಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಕಾವೇರಿ ನದಿಗೆ KRS ಡ್ಯಾಮ್ ಅದ. ನೆಕ್ಸ್ಟ್ ಕ್ವಶನ್. ನಾಗಾರ್ಜುನ್ ಯೋಜನೆ ಒಂದು ಮುಖ್ಯ ವಿವಿಧೋದ್ದೇಶ ಯೋಜನೆ. ಇದು ಯಾವ ನದಿಯ ಮೇಲೆ ಕಟ್ಟಿದೆ? ನೋಡಿ, ಇದೀಗ ತಾನೇ ಹೇಳಿದೆ ನಾನು ನಿಮಗೆ. ಸೊ ಈಗ ರಿಪೀಟ್ ಆಗ್ತಾವ. ಕೃಷ್ಣಾ, ತೆಲಂಗಾಣ ಮತ್ತು ಆಂಧ್ರ ಗಡಿಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ನೆಕ್ಸ್ಟ್ ಗೋದಾವರಿ ಮೇಲೆ ಶ್ರೀರಾಮ ಸಾಗರ. ನೆಕ್ಸ್ಟ್ ಮಹಾನದಿ ಮೇಲೆ ಹಿರಾಕುಡ್. ಕಾವೇರಿ ಮೇಲೆ KRS. ನೆಕ್ಸ್ಟ್ ಕೆಳಗಿನ ಯಾವ ನಗರ ನದಿ ದಂಡೆಯಲ್ಲಿಲ್ಲ? ನೋಡಿ, ಸೂರತ್ ಇದು ತಪತಿ ಅಥವಾ ತಾಪ್ತಿ ಅಂತ ಅನ್ಬೋದು. ನೆಕ್ಸ್ಟ್ ಆಗ್ರಾ ಇದು ಯಮುನಾ ನದಿ ತೀರದಲ್ಲಿ ಬರ್ತದೆ. ಆಮೇಲೆ ಕಟಕ್ ಇದು ಮಹಾನದಿ ತೀರದಲ್ಲಿ, ಕಟಕ್ ಒಡಿಸ್ಸಾದಲ್ಲಿ. ಮೈಸೂರು ನಗರ ನೇರವಾಗಿ ಯಾವುದೇ ಪ್ರಮುಖ ನದಿಯ ದಂಡೆಯ ಮೇಲಿಲ್ಲ. ಬಟ್ ಕಾವೇರಿ ನದಿ ಹತ್ತಿರದ, ಬಟ್ ಅದು ಸಿಟಿ ಹತ್ತಿರ ಇಲ್ಲ, ದೂರದ. ಓಕೆ. ನೆಕ್ಸ್ಟ್ ನೋಡಿ 73ನೇದು. ಕೆಳಗಿನ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ? ನೋಡಿ, ಮ್ಯಾಪ್ ಮೇಲೆ ಅಟ್ಲೀಸ್ಟ್ ಒಂದು ಕ್ವಶನ್ ಆದರೂ ಬಿದ್ದೇ ಬೀಳುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಜಿಲ್ಲೆ ಇದು ತಮಿಳುನಾಡು ಗಡಿಯಲ್ಲಿದೆ. ಯಾಕೆಂದರೆ ಸರ್ಜಾಪುರ ರೋಡ್, ನೀವು ನಾರ್ಮಲಾಗಿ ನೀವು ಬೆಂಗಳೂರಿನಲ್ಲಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಈ ಸರ್ಜಾಪುರ ಆಗಲಿ, ಆಮೇಲೆ ಹೊಸೂರು ರೋಡ್, ಸೊ ಅವೆಲ್ಲ ಮುಂದೆ ಮುಗಿದ ಮೇಲೆ ಅವೆಲ್ಲ ಒಂದು ತಮಿಳ್ನಾಡು ಚಲನೆ ಆಗ್ತದೆ ನೆಕ್ಸ್ಟ್. ಓಕೆ. ಆಮೇಲೆ ಚಾಮರಾಜನಗರ ಕೂಡ ತಮಿಳ್ನಾಡು ಬಾರ್ಡ್ರ್ ಅದ. ಆಮೇಲೆ ಕೋಲಾರ ಅದ. ಇದು ಕೋಲಾರಿದು ತಮಿಳ್ನಾಡು TN ಆ್ಯಂಡ್ ಆಂಧ್ರ ಪ್ರದೇಶ್ AP ಈ ಎರಡೂ ಬಾರ್ಡರ್ ಅದ. ಬಟ್ ತುಮಕೂರು ಅದಲ್ಲ, ತುಮಕೂರಿದು ಆಂಧ್ರ ಪ್ರದೇಶಕ್ಕೆ ಅಷ್ಟೇ ಬಾರ್ಡ್ರ್ ಅದ, ಬಟ್ ತಮಿಳುನಾಡಿನೊಂದಿಗೆ ಇಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ? ದೊಡ್ಡಬಳ್ಳಾಪುರ ಎಲ್ಲಿದೆ? ದೊಡ್ಡಬಳ್ಳಾಪುರ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇಲ್ಲಿ ರೇಷ್ಮೆ ನೇಯ್ಗೆ
ನೋಡಿ ಇದು ಕ್ವಶನ್ ಎಷ್ಟು ಸಲ ರಿಪೀಟ್ ಆಯಿತು. ಇದು ಲಾಸ್ಟ್ ಒಂದು 2020 ಐ ಹೋಪ್ 2015 ಕೇಳಿದ್ದಾರೆ ಇದನ್ನು. ದೊಡ್ಡಬಳ್ಳಾಪುರವು ರೇಷ್ಮೆ, ನೇಯ್ಗೆ ಮತ್ತು ನೇಕಾರಿಕೆಗೆ ಹೆಸರುವಾಸಿಯಾಗಿದೆ. ನೆಕ್ಸ್ಟ್, ಗೋಲ್ ಗುಂಬಜ್ ಯಾವ ನಗರದಲ್ಲಿದೆ? ಗೋಲ್ ಗುಂಬಜ್ ಇದು ವಿಜಯಪುರ. ಆದಿಲ್ ಶಾಹಿ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾ ಯಾರು? ಮೊಹಮ್ಮದ್ ಆದಿಲ್ ಶಾ ಅಂತ ಎಲ್ಲರಿಗೆ ಗೊತ್ತದ, ಬಟ್ ಅದರಲ್ಲಿ ಅಲಿ ಆದಿಲ್ ಶಾನೋ, ಮೊಹಮ್ಮದ್ ಆದಿಲ್ ಶಾನೋ ಅಥವಾ ಇಬ್ರಾಹಿಂ ಆದಿಲ್ ಶಾನೋ ಹಿಂಗೆ ಕೊಟ್ಟರೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದ ಗೋಲ್ ಗುಂಬಜ್. ಓಕೆ, ಸೊ ಇವಿಷ್ಟು ಈ ಒಂದು GK ಕ್ವಶನ್ ಆಗಿದ್ದು. ಮುಂದಿನ ಒಂದು ಸೆಷನಲ್ಲಿ ಮತ್ತಷ್ಟು ಕ್ವಶನ್ಗಳನ್ನು ಚರ್ಚೆ ಮಾಡುವ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.